ವಿಂಟರ್ ಅಥವಾ ಚಳಿಗಾಲ ಅಂದಾಗ ಅದರಲ್ಲಿ ಹಲವಾರು ಕಾಯಿಲೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗ್ಬೋದು, ಯಾರಿಗಿಲ್ಲ ಅವ್ರಿಗೆ ಸ್ಟಾರ್ಟ್ ಆಗಬಹುದು, ಯಾರಿಗೆ ಆಲ್ರೆಡಿ ಇದೆ ಅವ್ರಿಗೆ ಜಾಸ್ತಿ ಆಗ್ಬೋದು. ಜಾಯಿಂಟ್ ಪೇನ್ ವಿಂಟರ್ ನಲ್ಲಿ ಯಾಕೆ ಜಾಸ್ತಿ ಸರ್ ಅಂತ ಹಲವಾರು ಜನ ಕೇಳ್ತಾ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟಿಶ್ಯೂ ಎಕ್ಸ್ಪಾನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಜಾಯಿಂಟ್ ಅಲ್ಲಿ ಇರಿಟೇಷನ್ ಆಗ್ಬಿಟ್ಟು ಜಾಯಿಂಟ್ ಪೇನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಟಿಶ್ಯೂ ಎಕ್ಸ್ಪಾನ್ಷನ್ ಒಂದು ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಆಯ್ತು ಅಂತ ಹೇಳಿದ್ರೆ, ವಾತದೋಷ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ದೇಹದಲ್ಲಿ ಅವಾಗ ಈ ರೀತಿಯಾದಂತಹ ನೋವುಗಳು ಕಾಣಿಸ್ಕೊಳ್ಳುತ್ತದೆ. ರೀತಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೌದೋಗಿರುವುದು, ಇವಾಗ 45 ವಯಸ್ಸಾಯ್ತು, 50 ವಯಸ್ಸಾಯ್ತು, 55 ವಯಸ್ಸಾಯ್ತು ಅಂತ ಹೇಳಿದ್ರೆ ನಮ್ಮ ಮೂಳೆಗಳೇನಿರುತ್ತೆ ಅದೆಲ್ಲ ಸೌದ್ ಹೋಗ್ಲಿಕ್ಕೆ ಶುರು ಆಗುತ್ತೆ. ಸೌದ್ ಹೋಯ್ತು ಅಂತ ಹೇಳಿದ್ರೆ ಅವಾಗ ಅಲ್ಲಿ ನೋವುಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ವಿಂಟರ್ ಸ್ಪೆಸಿಫಿಕ್ ಆಗಿ ಏನೆಲ್ಲ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಕೀಪ್ ವಾರ್ಮ್ ಅಂತ ಹೇಳ್ತೇವೆ. ಸೊ ನೀವು ಬೆಚ್ಚಗೆ ಇರುವಂತಹ ಒಂದು ಉಡುಪುಗಳನ್ನ ಧರಿಸುವಂತದ್ದು. ಅದು ಆಹಾರದಲ್ಲಿ ಬಾಯ್ಲ್ಡ್ ಅಂಡ್ ಕೂಲ್ಡ್ ವಾಟರ್ ಅಂತ ಹೇಳ್ತೇವೆ, ಬಿಸಿ ಮಾಡಿ ಆರಿರುವಂತಹ ನೀರಿನ ಸೇವನೆ ಮಾಡುವುದು ಅಥವಾ ಬಿಸಿ ನೀರನ್ನೇ